ಶ್ರೀಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶ್ಯಾಸ್ತ್ರಪ್ರವಚನಾಸಕ್ತಾನ್ ನಿಲವಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿ ಓಂ. ಶ್ರೀಶಾ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗದ್ಯರೂಪ, ಸಾಹಿತ್ಯ ರೂಪ, ಮಂತ್ರರೂಪ, ಉಪನಿಷತ್ ರೂಪ, ಶಾಸ್ತ್ರಾರ್ಥವಾಗಿದೆ. ಸಕಲ ಶಾಸ್ತ್ರವನ್ನು ಈ ಗದ್ಯದಿಂದಲೇ ನಾವು ತಿಳಿಯಬಹುದಾಗಿದೆ. 81ನೇ ಗದ್ಯ ಪುರಾಣ ಪುರುಷೋತ್ತಮ. ಮೊಟ್ಟ ಮೊದಲಿಗೆ ಶ್ರೀ ಪುರಂದರದಾಸರು 80 ಗದ್ಯದ ತನಕ ಭಗವಂತನ ವಿಶೇಷ ಲಕ್ಷಣಗಳನ್ನು ಚಿಂತಿಸಿ ಭಗವಂತನ ಹೇಗೆ ಆರಾಧನೆ ಮಾಡಬೇಕು, ಭಗವಂತನ ಗುಣಗಳನ್ನು ತಿಳಿದುಕೊಂಡು ಆರಾಧಿಸಬೇಕು ಎಂಬುದನ್ನಾಗಿ ಸವಿಸ್ತಾರವಾಗಿ ಉಪದೇಶ ಮಾಡಿದ ಮೇಲೆ ಇದಕ್ಕೆ ಆಧಾರವೇನು ಅಂತ ತೋರಿಸಿದರೆ ಸಕಲ ಪುರಾಣದ ವಚನವೇ ಆಧಾರ. ಸಕಲ ಪುರಾಣಗಳು ಪೌರುಷೀಯವಲ್ಲವೇ ಅಂತಂದರೆ ಹೌದು, ಪೌರುಷೀಯ. ಆದರೆ ಪುರುಷಕೃತ ಅಂದ ಕೂಡಲೇ ಎಲ್ಲ ಪುರುಷರು ದೋಷಗಳ ಅಂತ ಅಲ್ಲ ಅಂತ ಹೇಳಬಾರದು. ನಿಜವಾದ ಪುರುಷ ಅಂತ ಶಬ್ದ ಕೇವಲ ಭಗವಂತನಿಗೆ ಸೀಮಿತವಾಗಿರುವುದರಿಂದ ಸಕಲ ಪುರಾಣಗಳು ಭಗವಂತನಿಂದಲೇ ನಿರ್ಮಿತವಾದುದರಿಂದ ದೋಷ ಎಲ್ಲಿ ಬರುತ್ತದೆ? ಆಪ್ತವಾಕ್ಯತೆಯ ಪರಮ ಪ್ರಮಾಣ ಪುರಾಣಗಳು. ಭಗವಂತನಿಗೆ ಅಪ್ರಾಕೃತ ಚಿದಾನಂದನಾದ್ದರಿಂದ ಅವನ ದೋಷ ಕಲ್ಪನೆ ಎಂದಿಗೂ ಮಾಡಲೇಬಾರದು. ಭಗವಂತನಿಗೆ ಏನು ಹೇಳುವುದರಿಂದಲೂ ಅವನಿಗೆ ಯಾವ ಲಾಭವೂ ಇಲ್ಲ. ಆದ್ದರಿಂದ ಯಾತಕ್ಕೋಸ್ಕರವಾಗಿ ತಪ್ಪಾಗಿ ಹೇಳುತ್ತಾನೆ, ಹೇಳಲು ಸಾಧ್ಯವೇ ಇಲ್ಲ. ಪೂರ್ಣಕಾಮಸಕಾಸ್ಪೃಹ. ಭಗವಂತ ನಮಗೆ ತಪ್ಪು ಹೇಳಿ ತಪ್ಪು ಮಾರ್ಗದಲ್ಲಿ ನಡೆಸಿಕೊಂಡು ಅವನು ಗಳಿಸಿಕೊಳ್ಳಬೇಕಾದ್ದು ಏನೂ ಇಲ್ಲ. ಆದ್ದರಿಂದ ಶ್ರೀ ಪುರಂದರದಾಸರು 80ವರೆಗೂ ಹೇಳತಕ್ಕಂಥ ಎಲ್ಲ ಗದ್ಯವು ಮೂಲ ಪ್ರಮಾಣಭೂತವಾಗಿ ಸಕಲ ಪುರಾಣಗಳನ್ನೇ ನೀವು ಅನುಮೋದಿಸಿ ತಿಳಿದುಕೊಳ್ಳಿ. ಆ ಪುರಾಣವಾದರೂ ವೇದವ್ಯಾಸರಿಂದ ರಚಿತವಾದ್ದರಿಂದ ಅದರಲ್ಲಿ ನಿಶ್ಚಿತವಾಗಿ ನಂಬಿಕೆಯನ್ನು ಇಡಿ, ಆಪ್ತತ್ವದಿಂದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳಿ ಮತ್ತು ಅದು ಶುದ್ಧ ರೀತಿಯಲ್ಲಿ ಇರುವುದರಿಂದ ಅರ್ಥಾನುಸಂಧಾನ ಮಾಡಿಕೊಳ್ಳುವುದಕ್ಕೆ ಬರುತ್ತದೆ. ಮತ್ತು ಮೇಲಾಗಿ ಎಲ್ಲ ಸಕಲ ಪುರಾಣಗಳು ಅಪೌರುಷೇಯದ ವ್ಯಾಖ್ಯಾನ ರೂಪವೇ ಆಗಿದೆ. ಅಪೌರುಷೇಯವನ್ನು ತಿಳಿಯಬೇಕಾದರೆ ವ್ಯಾಖ್ಯಾನ ರೂಪವಾದ ಪುರಾಣದ ಜೊತೆಯಲ್ಲೇ ನಾವು ತಿಳಿದುಕೊಳ್ಳಬೇಕು. ಕೇವಲ ವೇದವನ್ನು ನಾವು ತಿಳಿಯುವುದಕ್ಕೆ ಸಂಸ್ಕೃತ ಜ್ಞಾನವಾಗಲಿ ಸಂಸ್ಕಾರವಾಗಲಿ ಇಲ್ಲದೆ ಹೋದರೆ ಅದು ಸಾಧ್ಯವಾಗುವುದೇ ಇಲ್ಲ. ಗುರುಗಳ ವಿಶೇಷ ಕಾರುಣ್ಯ ಅದಕ್ಕೆ ಬೇಕಾಗುವುದು, ಅಧಿಕವಾದ ತಪಸ್ಸು ಬೇಕಾಗುವುದು. ಅದನ್ನು ಸಿದ್ಧಿಸಿಕೊಳ್ಳಲು ಬಹಳವಾಗಿ ನಾವು
ನಮ್ಮ ಐಚ್ಛಿಕವಾಗಿ ಶ್ರಮವನ್ನು ಪಡಬೇಕಾಗುತ್ತದೆ. ಹಿಂದಿನ ಕಾಲದಲ್ಲಿ ಗುರುಕುಲವೆಂದು 12 ವರ್ಷ ಸತತವಾಗಿ ಗುರುಕುಲದಲ್ಲಿ ದಿನದ 24 ತಾಸು ಸಹ ವೇದವನ್ನು ಉಚ್ಚಾರ ಮಾಡುವುದರಲ್ಲಿ, ವೇದವನ್ನು ಕಲಿಯುವುದರಲ್ಲಿ ನಿರತರಾಗಿರ್ತಾ ಇದ್ದರು. ಆದ್ದರಿಂದ ವೇದದ ಮಹತ್ವವಾಗಲಿ ವೇದ ಅವರಿಗೆ ಲಭ್ಯವಾಗ್ತಾ ಇತ್ತು. ಆದರೆ ಇಂದಿನ ಕಾಲದಲ್ಲಿ ಯಾರ ಸ್ಮರಣ ಶಕ್ತಿಯು ಗಟ್ಟಿಯಾಗಿಲ್ಲವಾದ್ದರಿಂದ ಯಾವ ವೇದವು ಯಾರು ಎಷ್ಟು ಸಾರಿ ನಾವು ಅದನ್ನು ಪ್ರಯತ್ನಪಟ್ಟು ತಿಳಿದುಕೊಂಡಿದ್ದರೂ ಸಹ ಕೆಲವೇ ದಿನಗಳಲ್ಲಿ ಮರೆಯುವ ಸಾಧ್ಯತೆ ಉಂಟು. ನಿರಂತರವಾಗಿ ಅದನ್ನು ಅಧ್ಯಯನಶೀಲರಾಗಿದ್ದರೆ ಮಾತ್ರ ಸಾಧ್ಯ. ಆದರೆ ಕಲಿಯುಗದಲ್ಲಿ ಅಲ್ಪ ಆಯಸ್ಸು, ಅಲ್ಪಶಕ್ತಿ ಮತ್ತು ಅನ್ಯತಾ ವ್ಯಾಪಾರಗಳಲ್ಲಿ ಎಲ್ಲ ಮನುಷ್ಯರು ಕೂಡಿರುವುದರಿಂದ ನಿರಂತರವಾದ ವೇದಾಧ್ಯಯನ ಮತ್ತು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನಾವು ವ್ಯಾಖ್ಯಾನ ರೂಪವಾದ ಪುರಾಣಗಳನ್ನು ಶರಣ ಹೋಗಲೇಬೇಕು. ಇದನ್ನರಿತ ಶ್ರೀ ಪುರಂದರದಾಸರು ಆಗಿನ ಕಾಲದಲ್ಲಿ ಆಗಲಿ ಎಲ್ಲ ಕಾಲದಲ್ಲೂ ಸಹ ವ್ಯಾಖ್ಯಾನದಲ್ಲಿರತಕ್ಕಂಥ ಅರ್ಥವನ್ನು ಗಟ್ಟಿ ಮಾಡಿಕೊಂಡಾಗ ಅದಕ್ಕೆ ಮೂಲಭೂತವಾದ ಪೌರುಷೆಯಾದ ವೇದ ತನ್ನನ್ನು ತಾನೇ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ವ್ಯಾಖ್ಯಾನವನ್ನು ಸರಿಯಾಗಿ ತಿಳಿದುಕೊಳ್ಳಿ ಎಂದು ಪುರಾಣ ಪುರುಷೋತ್ತಮ ಎಂಬುದನ್ನಾಗಿ 81ನೇ ಗದ್ಯವನ್ನು ಹೇಳಿದ್ದಾರೆ. ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ನಾವು ಕಾಣುವಂಥ ಕೇವಲ 4 ಲಕ್ಷ ಶ್ಲೋಕಗಳು ಮಾತ್ರ ಪುರಾಣವೆಂದಲ್ಲ. ಇಂದಿಗೂ ಸಜ್ಜನರ ಚರ್ಯೆ ಏನಿದೆ, ಜೀವನ ಕ್ರಮ ಏನಿದೆ, ಅವರಿಗೆ ಭಾಸವಾಗುವ ವಿಶೇಷ ವಿಷ್ಣುವಿನ ಸಂಗತಿ ಏನಿದೆ, ಎಲ್ಲವೂ ಪುರಾಣ ಎನಿಸಿಕೊಳ್ಳುತ್ತದೆ. ಇದನ್ನು ಹಿಂದೆ ಸ್ಮೃತಿ ಎಂದು ತಿಳಿಸಿಕೊಟ್ಟಿದ್ದಾರೆ ಋಷಿಗಳಿಗೆ ತಮಗೆ ಆಗುವ ವಿಶೇಷ ಆನಂದ ಅನುಭವವನ್ನು ಹಂಚಿಕೊಂಡಾಗ ಅದು ಪುರಾಣದ ಸಾಲಿನಲ್ಲಿ ನಿಂತುಕೊಳ್ಳುತ್ತದೆ. ಈ ರೀತಿಯಲ್ಲಿ ಪ್ರತಿಯೊಬ್ಬ ಸಾಧಕನು ತಮ್ಮ ಸ್ಮೃತಿ ಪಟಲದಲ್ಲಿ ಅನೇಕ ಸ್ಮೃತಿಗಳು ಸಾಲಾಗಿ ನಿಂತು ಅದು ಪುರಾಣಮಯವಾಗಿರುತ್ತದೆ. ಇದರಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರೋದು ಗುರುಗಳ ಸ್ಮರಣೆಯಿಂದ ಮಾತ್ರ ಸಾಧ್ಯವಾಗುತ್ತದೆ ಎಂಬುದನ್ನಾಗಿ ತಿಳಿಸಲು ಮೊದಲು ನಾವು ಸ್ಮರಣೆ ಮಾಡಬೇಕಾಗಿದ್ದು ಗುರುಗಳನ್ನು. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ನಮ್ಮ ಮನಸ್ಸಿನ ಅಭಿರುಚಿ ಏನಿದೆ ಅದು ಸಿದ್ಧವಾಗಬೇಕಾದರೆ ಗುರುಗಳ ವಿಶೇಷವಾದ ಅನುಗ್ರಹ ಬೇಕೇ ಬೇಕು. ಈ ಮನೋರಥವನ್ನು ಸಿದ್ಧಿ ಮಾಡಿಕೊಳ್ಳುವ ಮಧ್ಯದಲ್ಲಿ ಉಂಟಾಗತಕ್ಕಂಥ ಅನೇಕ ವಿಘ್ನಗಳ ಸೂಚಕ ಪರಿಹಾರ ಮಾಡುವರೂ ಸಹ ಗುರುಗಳೇ. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಆದ್ದರಿಂದ 4 ಪಾದವಾಗಿ ಈ ಶ್ಲೋಕ ನಮ್ಮ ಕಣ್ಣು ಮುಂದೆ ನಿಲ್ತಾ ಇದೆ. ಗುರುಗಳ ಆಕೃತಿಯನ್ನು ಹೇಗಿರುತ್ತೆ ಅಂದರೆ 8 ಅಡಿಯೋ 6 ಅಡಿಯೋ ಈ ರೀತಿಯಲ್ಲಿ ದೇಹದ ಆಕೃತಿಯನ್ನು ನಾವು ನೋಡಬಾರದು. ಅವರ ಕೃತಿಯೇ ಅವರ ಆಕೃತಿ. ಪುರಾಣವೆಂದಾಗ ಪುರಾಣ ದರ್ಶಕರೇ, ಪುರಾಣವೇ ಗುರುಗಳ ಆಕೃತಿ ಎಂದು ತಿಳಿಯಬೇಕು. ಆದ್ದರಿಂದ ಅಂದರೆ ಸಮ್ಯಕ್, ಕೃತಿ ಅಂದರೆ ಬರಹ. ತಮ್ಮ ದಿವ್ಯ ಬುದ್ಧಿಯಿಂದ ಏನು ತಿಳಿಸಿದ್ರು ಬರಹ ರೂಪದಲ್ಲಿ, ಅಕ್ಷರ ರೂಪದಲ್ಲಿ, ಅದನ್ನು ಆಕೃತಿ ಎಂದು ಹೆಸರು. ಆಕೃತಿಯನ್ನು ಅದು ಗುರುಣಾಂ ಆಕೃತಿಂ, ಈ ಆಕೃತಿಯನ್ನು ನಾವು ಸ್ಮರಿಸಬೇಕು. ಅಂದರೆ ಪುರಾಣದ ವಚನಗಳನ್ನು ನಾವು ಕಾಣಬೇಕು ಎಂದರ್ಥ. ಇಲ್ಲಿ ಗುರುಣಾಂ ಎಂಬತಕ್ಕಂಥದ್ದು ಬಹುವಚನದಲ್ಲಿ ಹೇಳಿದ್ದಾರೆ.
ಯಾಕಂದರೆ ಅಕ್ಷರಗಳು ಕೇವಲ ಯಾವುದೋ ಒಂದು ಅಕ್ಷರದ ನಾವು ಜ್ಞಾನ ತಿಳಿದುಕೊಳ್ತಾ ಇಲ್ಲ. ಅನೇಕ ಸಹಸ್ರ ಲಕ್ಷಾಂತರ ಅಕ್ಷರಗಳ ಸಮ್ಮಿಲನದಿಂದ ನಮಗೆ ಜ್ಞಾನ ಉಂಟಾಗ್ತಾ ಇರೋದ್ರಿಂದ ಕೋಟ್ಯಾಂತರ ಸಂಖ್ಯೆಯಲ್ಲಿರ್ತಕ್ಕಂಥ ಅಕ್ಷರಗಳು ಹೇಗೋ ಹಾಗೆ ನಮ್ಮ ಸಾಧನ ಅವಿಭಾಜ್ಯವಾಗಿ ಲಕ್ಷಾಂತರ ಕೋಟ್ಯಾಂತರ ಗುರುಗಳು ನಮಗೆ ಸಂಧಿಸುತ್ತಾರೆ. ಆ ಗುರುಗಳು ಯಾರು, ಹೇಗಿರ್ತಾರೆ ಎಂದರೆ, ಭಗವಂತ ಸೃಷ್ಟಿಸಿದ ಪ್ರತಿ ಕಣಗಳಲ್ಲಿರ್ತಕ್ಕಂಥ ಜೀವರುಗಳಾಗಲಿ ಜಡವಾಗಲಿ ಪ್ರಪಂಚದ ಸೃಷ್ಟಿಯಲ್ಲಿರ್ತಕ್ಕಂಥ ಸಮಸ್ತವೂ ನಮಗೆ ಮಾರ್ಗದರ್ಶಕವೇ ಆಗಿದೆ. ಆದ್ದರಿಂದ ಭಾಗವತದಲ್ಲಿ 24 ಗುರುಗಳನ್ನು ತಿಳಿಸಿದ್ದಾರೆ. ಅದು ಕೇವಲ 24ಕ್ಕೆ ಸೀಮಿತವಲ್ಲ, ಇಡೀ ವಿಶ್ವದ ಪ್ರತಿ ಕಣವೂ ಗುರುಗಳೇ. ಗುರುಗಳಿಂದ ಆಗ್ತಕ್ಕಂಥದ್ದು ಏನು? ತೇನ ವಿಘ್ನಃ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥಃ. ನಮ್ಮ ಮನೋ ಅಭಿಪ್ರಾಯ ಭಗವಂತನ ಸ್ಮರಣೆಯಿಂದ ಉಂಟಾಗುವುದು. ಯಾವ ಕ್ರಮದಿಂದ ಉಂಟಾಗುವುದೋ ಅದೆಲ್ಲವೂ ಗುರುಕುಲ ಎಂದು ಹೆಸರು. ಭಗವಂತ ಪ್ರತಿ ಕಣಗಳಿದ್ದಾನೆ ಎಂಬತಕ್ಕಂಥ ತಿಳಿಯೋದಕ್ಕೆ ಒಂದು ಕಣವೇ ನಮಗೆ ಗುರು ರೂಪವಾಯಿತು. ಅದರಲ್ಲಿ ಭಗವಂತ ಕಂಡಾಗಲೇ ಅದೇ ಗುರುವಿನ ಪಾದವಾಯಿತು. ಅದೇ ಗುರುವಿನ ಶ್ರೇಷ್ಠ ಗುರುಪದೇಶ ಎನಿಸಿತು. ಆದ್ದರಿಂದ ಆ ಗುರುಗಳನ್ನು ಹೇಗೆ ಸ್ಮರಿಸಬೇಕು? ಆಪಾದ ಮೌಳಿ ಪರ್ಯಂತಂ. ಯಾವ ಶಿಷ್ಟರು ಗುರುಗಳು ಪವಿತ್ರರಾದವನ್ನ ಪಾದದಿಂದ ಗುರುತಿಸಿಕೊಂಡು ಮೇಲೆ ಹೋಗಬೇಕು. ಆ ಪಾದ ಒಂದು ಸಮ್ಯಕ್ ಸರಿಯಾಗಿ ಪಾದದಿಂದ ಆ ಪಾದ ಮೌಳಿ ಪರ್ಯಂತಂ ಶಿರಸ್ಸಿನ ತನಕ ನಾವು ಗಮನಿಸಬೇಕು. ಅಂದರೆ ಅರ್ಥ ಏನು? ಪಾದ ಎಂದರೆ ಪದಸ್ವರೂಪವೇ ಪಾದ. ಪ್ರತಿಯೊಂದು ಪುರಾಣದಲ್ಲಿ ಇರ್ತಕ್ಕಂಥದ್ದು ಯಾವುದು? ಪದಗಳು. ಪದ ಸಮೂಹವೇ ಪಾದ. ಅದೇ ಅಕ್ಷರ ರೂಪವಾಗಿದೆ, ವಾಕ್ಯ ರೂಪವಾಗಿದೆ, ಇತಿಹಾಸ ರೂಪವಾಗಿದೆ. ಆದ್ದರಿಂದ ಆ ಪಾದ ಮೌಳಿ ಪರ್ಯಂತಂ ಪ್ರತಿ ಅಕ್ಷರಗಳ ಜೋಡಣೆಯಿಂದ ಭಗವಂತನ ವಿಶಿಷ್ಟವಾದ ರೂಪವನ್ನು ನಾವು ಏನು ಕಾಣುತ್ತೇವೆ ಅದು ಗುರುಗಳ ರೂಪವಾಗುತ್ತದೆ. ನಾವು ಎಷ್ಟು ಅಕ್ಷರವನ್ನು ನೋಡುತ್ತೇವೆ? ಅನೇಕ ಸಹಸ್ರ ಕೋಟಿ ಅಕ್ಷರಗಳು ನೋಡುತ್ತೇವೆ. ಆದ್ದರಿಂದ ಗುರುಗಳು ಎಂಬತಕ್ಕಂಥವರು ಏಕ ವ್ಯಕ್ತಿಯಲ್ಲ, ಬಹು ವ್ಯಕ್ತಿ, ಅನಂತ ವ್ಯಕ್ತಿಗಳು ಎಂದು ತಿಳಿಯಬೇಕು. ಆದ್ದರಿಂದ ಗುರು ಶಬ್ದವನ್ನು ಯಾವಾಗಲೂ ಬಹುವಚನದಲ್ಲೇ ಹೇಳಿರುತ್ತಾರೆ. ಶ್ರೀ ಗುರುಭ್ಯೋ ನಮಃ ಎಂಬುದನ್ನಾಗಿ ನಾವು ಪ್ರಪ್ರಥಮವಾಗಿ ಹೇಳುವ ಉದ್ದೇಶ ಏನಿದೆ? ಯಾವರಿಗೂ ಸಹ ಗುರುಗಳು ಎಂಬತಕ್ಕಂಥವರು ಏಕ ವ್ಯಕ್ತಿಯಲ್ಲ. ಯಾವುದೇ ಪದ ಒಂದು ಪದದಿಂದ ನಾವು ತಿಳಿದುಕೊಳ್ಳುವುದಿಲ್ಲ. ಅನೇಕ ಸಹಸ್ರ ಲಕ್ಷ ಕೋಟಿ ಪದಗಳಿಂದ ತಿಳಿಯುವುದರಿಂದ ಪದರೂಪವಾಗಿರ್ತಕ್ಕಂಥ ಪಾದ ಉಳ್ಳತಕ್ಕಂಥ ಗುರುಗಳ ಸ್ಮರಣೆ ನಮಗೆ ಆಗಬೇಕು. ಆದ್ದರಿಂದ ಮೊಟ್ಟ ಮೊದಲಿಗೆ ನಮಗೆ ಗುರುಗಳು ಯಾರು? ಕೃತಿ ರಚನೆ ಮಾಡಿದವರೇ ಗುರುಗಳು. ಕೃತಿ ರಚನೆ ಪರಿಚಯ ಮಾಡಿಸಿದವರೇ ಗುರುಗಳು. ಕೃತಿ ರಚನೆಯನ್ನು ಅಭ್ಯಾಸ ಮಾಡಿಸಿದವರೇ ಗುರುಗಳು. ಕೃತಿಯಲ್ಲಿ ರೂಪವನ್ನು ತೋರಿಸಿದವರೇ ಗುರುಗಳು. ಹೀಗೆ ನಾನಾ ರೀತಿಯಲ್ಲಿ ಗುರುಪದೇಶ ಮತ್ತು ಗುರುದರ್ಶನ ನಮಗೆ ಸಿದ್ಧವಾಗುತ್ತದೆ. ಆಪಾದ ಮೌಳಿ ಪರ್ಯಂತಂ ಗುರುಣಾಮಾಕೃತಿ ಸ್ಮರೇತ್. ಆದ್ದರಿಂದ ನಾವು ಒಬ್ಬ ವ್ಯಕ್ತಿಯನ್ನು ನಿಲ್ಲಿಸಿ ಅವರ ಪಾದ ಮತ್ತು ಅವರ ಶಿರಸ್ಸನ್ನು ನೋಡುವಂತೆ ಇಲ್ಲಿ ಚಿತ್ರಿತವಾಗಿದ್ದರೂ ಸಹ ಒಂದು ಪುರಾಣ, ಒಂದು ವಾಕ್ಯ, ಒಂದು ಪುಸ್ತಕ, ಒಂದು ಗ್ರಂಥ, ಅದನ್ನು ಮೊದಲಿಂದ ಕೊನೆಯ ತನಕ ನಾವು ಓದಿ ಅರ್ಥ ಮಾಡಿಕೊಳ್ಳಬೇಕು. ಗುರುಗಳ ಮೂಲಕ ಅದರ ಅರ್ಥಜ್ಞಾನವನ್ನು ತಿಳಿದುಕೊಳ್ಳಬೇಕು. ಇದನ್ನೇ ಆಪಾದ ಮೌಳಿ ಪರ್ಯಂತಂ ಎಂದು ಹೇಳಿರುವುದು. ಆದ್ದರಿಂದ ಇಲ್ಲಿ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಅವರು ದಿಗ್ದರ್ಶನ ಮಾಡಿದ್ದು 4 ಲಕ್ಷ ಶ್ಲೋಕಗಳನ್ನು ಒಳಪಟ್ಟಂತೆ
ಪುರಾಣ ಪುರುಷೋತ್ತಮ ಎಂಬುದನ್ನಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದರ ವಾಕ್ಯಾರ್ಥ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಃ. ಇದರಿಂದ ಸಿದ್ಧಿಸುವಾಗತಕ್ಕಂಥ ಗುರುಗಳು ಯಾರಪ್ಪ ಅಂದರೆ ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಮೊಟ್ಟ ಮೊದಲಿಗೆ ನಮಗೆ ಅಕ್ಷರವನ್ನು ಕಲಿಸಿದಂಥ ನಮ್ಮ ತಾಯಿಯಾಗಲಿ, ತಂದೆಯಾಗಲಿ, ಸೋದರನಾಗಲಿ ಅಥವಾ ವಿದ್ಯಾಗುರುಗಳಾಗಲಿ, ಯಾರೇ ಗುರು ಹಿರಿಯರಾಗಲಿ, ಇವರು ಗುರುವಿನ ಪ್ರಪ್ರಥಮ ಗುರು ಎನಿಸಿಕೊಳ್ಳುತ್ತಾರೆ. ಎರಡಕ್ಷರ ಬೋಧಿಸುವ ಗುರು, ಅಜ್ಞಾನವನ್ನು ಕಳೆದವ ಗುರು, ಅಕ್ಷರವನ್ನು ತೋರಿಸಿದವ ಗುರು ಎಂಬುದಾಗಿ ನಾವು ಲೋಕದಲ್ಲಿ ತಿಳಿಯುತ್ತೇವೆ. ಇವರು ನಮಗೆ ಗುರುಗಳ ಸಾಲಿನಲ್ಲಿ ನಿಲ್ಲುತ್ತಾರೆ. ಆದ್ದರಿಂದ ಶ್ರೀ ಗುರುಭ್ಯೋ ನಮಃ. ಶ್ರೀ ಎಂಬತಕ್ಕಂಥದ್ದು ಸಂಪದ್ಭರಿತರಾಗಿರ್ತಕ್ಕಂಥದ್ದು ಅರ್ಥ. ಇಲ್ಲಿ ಸಂಪತ್ತು ಅಂದರೆ ಯಾವುದು? ಜ್ಞಾನ ಸಂಪತ್ತು, ವಿದ್ಯಾ ಸಂಪತ್ತು. ಈ ಜ್ಞಾನ ಸಂಪತ್ತಿಂದ ಒಳಗೂಡಿದವರೇ ನಮಗೆ ಗುರುಗಳು. ನಮ್ಮ ತಾಯಿ, ತಂದೆ, ಗುರು, ಹಿರಿಯರು, ವಿದ್ಯಾಗುರುಗಳು. ಹೀಗೆ ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಯಾವಾಗ ನಮಗೆ ಗುರುಗಳಿಂದ ನಮಗೆ ಸಂಸ್ಕಾರವನ್ನು ಒದಗಿಸುತ್ತೋ ಆಗ ನಮ್ಮಲ್ಲೇ ಒಂದು ಪರಿವರ್ತನೆ ಆಗಿ ತನು ಶುದ್ಧವಾಗಿ, ದೇಹ ಶುದ್ಧವಾಗಿ, ಮನ ಶುದ್ಧವಾಗಿ, ವಾಕ್ ಶುದ್ಧವಾಗಿ ಭಗವಂತನ ಆರಾಧನೆ ಮಾಡುವುದಕ್ಕೆ ಯಾವಾಗ ಪ್ರಾರಂಭವಾಗುತ್ತೆ ಅದಕ್ಕೆ ಪರಮಾತ್ಮ ರಾಮ ಅಂದರೆ ಲಕ್ಷ್ಮೀದೇವಿ, ಭಗವಂತ ಮತ್ತು ಲಕ್ಷ್ಮೀದೇವಿಯರನ್ನು ನಾವು ಇಲ್ಲಿ ಕಾಣಕ್ಕೆ ಸಾಧ್ಯವಾಗುತ್ತದೆ. ಈ ಹಂತವನ್ನು ತಿಳಿಸಿಕೊಡ್ತಕ್ಕಂಥ ಗುರುವಿನ ಅಪೇಕ್ಷೆ ಅವರು ಪರಮಗುರುಗಳು. ಅಂದರೆ ಗುರುವಿನಲ್ಲಿ ಗುರುವಾಗಿರ್ತಕ್ಕಂಥವರು ಪರಮಗುರುಗಳು. ಹೊರಗಡೆ ಕಾಣತಕ್ಕಂಥ ಅಕ್ಷರದಲ್ಲಿ ಅಕ್ಷರನಾಗಿರ್ತಕ್ಕಂಥವನ ಭಗವಂತ, ಅವನೇ ಪುರುಷೋತ್ತಮ. ಆದ್ದರಿಂದ ಪರಮಗುರುಭ್ಯೋ ನಮಃ ಎಂದರೆ ಅಕ್ಷರಾಭಿಮಾನಿ, ಪದಾಭಿಮಾನಿ, ಗ್ರಂಥಾಭಿಮಾನಿ, ಇವರೊಳಗೆ ನಿಂತಿರತಕ್ಕಂಥ ನಿಯಾಮಕ ರೂಪವಾಗಿರ್ತಕ್ಕಂಥ ಸಕಲ ದೇವತೆಗಳು ಅಭಿಮಾನಿಗಳಾದರೆ ನಿಯಾಮಕನಾಗಿರ್ತಕ್ಕಂಥ ಭಗವಂತ ಪರಮ ಉತ್ಕೃಷ್ಟನಾದವ, ಅವನನ್ನೇ ಕಾಣುವುದು ಪುರಾಣ ಪುರುಷೋತ್ತಮ ಎಂದು. ಆದ್ದರಿಂದ ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ. ಮುಂದೆ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವೇದದಿಂದಲೇ ಕ್ಲುಪ್ತವಾಗಿ ಇಂತಹ ಗುರುವೇ ಲೋಕದಲ್ಲಿ ಹೋಗಿ ಜ್ಞಾನ ಪ್ರಚಾರ ಮಾಡಬೇಕು ಎಂಬ ವಿದ್ಯುಕ್ತವಾಗಿ ವೇದ ಅಧಿಕಾರವನ್ನು ಸಂಪಾದಿಸಿಕೊಂಡು ಭಗವಂತನಿಂದ ನಿಯೋಜಿಸಲ್ಪಟ್ಟಂತಹ ಗುರು ಯಾರು ಅಂದರೆ ಅವರು ವಾಯುದೇವರು. ಆ ವಾಯುದೇವರೇ ಶ್ರೀಮಧ್ವರಾಯರಾಗಿ ನಮಗೆ ಗ್ರಂಥವನ್ನು ಕೊಟ್ಟಿರುತ್ತಾರೆ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಆಥರೈಸ್ಡ್ ಗುರು ಅಂತ ನಾವು ಹೇಗೆ ಹೇಳುತ್ತೇವೆಯೋ ಹಾಗೆ ನಮಗೆ ಆಥರೈಸ್ಡ್ ಗುರು, ಮುಖ್ಯ ಗುರು ನಮಗೆ ಕಾಣಿಸಿಕೊಳ್ಳುತ್ತಾರೆ. ಮೊಟ್ಟ ಮೊದಲೇ ಶ್ರೀ ಗುರುಭ್ಯೋ ನಮಃ ಎಂಬುದಂತಾಗಿ ಗುರುವಿನಲ್ಲಿ ಅಂದರೆ ಅಕ್ಷರಜ್ಞಾನ ಒದಗಿದಾಗ, ಅಕ್ಷರ ನಿಜಾರ್ಥವಾದ ಪರಮಾರ್ಥವನ್ನು ತಿಳಿದಾಗ ಪರಮಗುರುಗಳ ದರ್ಶನ. ಪರಮಗುರುಗಳಿಂದ ನಮಗೆ ನಿಜವಾದ ವಿದ್ಯಾ ಸಂಪತ್ತಿನಿಂದ ಆತ್ಮ ಸಂಪತ್ತು ಬರಬೇಕಾದರೆ ಮೂಲ ಗುರುಗಳ ಸಂಪರ್ಕವಾಗಲೇಬೇಕು. ಆ ಮೂಲ ಗುರುಗಳು ವಿದ್ಯುಕ್ತವಾಗಿ ಭಗವಂತ ನೇಮಿಸಲ್ಪಟ್ಟಂಥ ಗುರುಗಳಾಗಿರಬೇಕು. ಅವರೇ ವೇದದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀಮಧ್ವರಾಯರು. ಆದ್ದರಿಂದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಇಲ್ಲೂ ಸಹ ನಾವು ಶ್ರೀ ಅಂದರೆ ಸಂಪದ್ಭರಿತರಾಗಿ ಅಂದರೆ ಜ್ಞಾನ ಸಂಪತ್ತಿಗಾಗಿ ಭರಿತರಾಗಿದ್ದರೂ ಸಹ ಶ್ರೀಮದ್ ಆನಂದದಿಂದ ಕೂಡಿರ್ತಕ್ಕಂಥ ಶ್ರೀಮದ್ ಆನಂದ ತೀರ್ಥ, ಆನಂದ ಎಂದ ಹೆಸರಿನಿಂದ ಕೂಡಿರ್ತಕ್ಕಂಥ ತೀರ್ಥ ಅಂದರೆ ಅತ್ಯಂತ ಪವಿತ್ರವನ್ನು ಮಾಡತಕ್ಕಂಥ ಪ್ರತಿಯೊಂದು ಶಬ್ದವೂ ನಮ್ಮನ್ನು ಅತಿ ಪವಿತ್ರ 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 ಮಾಡತಕ್ಕಂಥ ಶಬ್ದವೇ ಆಗಿದೆ. ಶ್ರೀಮದ್ ಆನಂದ ತೀರ್ಥ ಭಗವತ್ ಅಂದರೆ ಇನ್ನೂ ವಿಶೇಷವಾಗಿ ಷಡ್ಗುಣ ಸಂಪೂರ್ಣವಾದ ಭಗವಂತನ ವಿಶೇಷ ಆಜ್ಞಾಧಾರಕರಾಗಿದ್ದವರು, ಭಗವಂತನನ್ನು ತಿಳಿಸತಕ್ಕಂಥವರು, ಭಗವಂತನನ್ನು ಕಾಣಿಸಲಿಕ್ಕೆ ಇವರಿಂದ ಮಾತ್ರ ಸಾಧ್ಯ ಎಂಬಂದು ತೋರಿಸತಕ್ಕಂಥ ಶಬ್ದ ಭಗವತ್ಪಾದಾಚಾರ್ಯ.
ಅವರ ಪಾದ ಅಂದರೆ ಅವರ ನಡೆ, ಅವರ ನುಡಿ, ಅವರ ಮಾರ್ಗ, ಅವರು ಹೇಳಿದ ಅಕ್ಷರ, ಅವರು ಹೇಳಿದ ಪದ, ಅವರು ರಚಿಸಿದ ಗ್ರಂಥ, ಸಾರ್ವಮೂಲ ಗ್ರಂಥ ಎಲ್ಲವೂ ಕ್ರೋಢೀಕರಿಸಿಕೊಂಡು ಶ್ರೀಮದಾನಂದ ತೀರ್ಥ ಎಂದೆನಿಸುತ್ತದೆ. ಇವರು ಸಹ ಗುರುಗಳಾದ್ದರಿಂದ ಶ್ರೀಮದಾನಂದ ತೀರ್ಥ ಗುರುಭ್ಯೋ ನಮಃ. ಮತ್ತು ಅವರ ಅನುಭವ ವಚನದಲ್ಲಿ ಹೇಳುವ ಕಾರಣ ಏನೆಂದರೆ, ಒಬ್ಬರೇ ಬ್ರಹ್ಮರಲ್ಲ, ಅನಂತ ಬ್ರಹ್ಮರಿದ್ದಾರೆ. ಎಲ್ಲರೂ ರುಜುಗಳಲ್ಲಿ ನೂರಾರು ರುಜುಗಳು ನಮಗೆ ಜ್ಞಾನಿಗಳಾಗಿರುತ್ತಾರೆ. ಅವರು ನಮಗೆ ಜ್ಞಾನವನ್ನು ಉಪದೇಶ ಮಾಡುತ್ತಾರೆ. ನಾವು ಇವರು ಒಬ್ಬರಲ್ಲಿ ಆ ಎಲ್ಲ ರುಜುಗಳನ್ನು ನಾವು ನೋಡಬೇಕು. ರುಜು ಅಂದರೆ ಜ್ಞಾನ. ಮೋಕ್ಷದಲ್ಲಿರ್ತಕ್ಕಂಥವರ ಬ್ರಹ್ಮದೇವರು ನಮಗೆ ಗುರುಗಳು, ಈ ಲೋಕದಲ್ಲಿ ವಾಯುದೇವರು ಗುರುಗಳು, ಮೂಲದಲ್ಲಿ ಇತರ ದೇವತೆಗಳು ನಮಗೆ ಗುರುಗಳು, ಮನೆಯಲ್ಲೇ ನಮ್ಮ ತಂದೆ ತಾಯಿಗಳೇ ಗುರುಗಳು. ಹೇಗೆ ನಾವು ಕಾಣುತ್ತೇವೆಯೋ ಹಾಗೆ ಮೋಕ್ಷದಲ್ಲಿರ್ತಕ್ಕಂಥ ರುಜುಗಳ ಅರಸನಾಗಿರ್ತಕ್ಕಂಥ ಬ್ರಹ್ಮದೇವರು ಗುರುಗಳಾದ್ದರಿಂದ ಶ್ರೀಮದಾನಂದ ತೀರ್ಥ ಗುರುಭ್ಯೋ ನಮಃ ಎಂಬ ಸಾಲಿನಲ್ಲಿ ಅತಿ ಮುಖ್ಯ ಗುರುವನ್ನು ನಾವು ಕಂಡಂತೆ ಆಗುತ್ತದೆ. ಇದರ ಒಟ್ಟ ತಾತ್ಪರ್ಯ ಏನೆಂದರೆ ಭಗವಂತನಿರುವನು ಒಬ್ಬನೇ ಗುರುಗಳು ಅನಂತ ಸಂಖ್ಯೆಯಲ್ಲಿ ನಮಗೆ ಕಾಣಬರುತ್ತಾರೆ. ಈ ಇಡೀ ಪ್ರಪಂಚದಲ್ಲಿ ಕಾಣತಕ್ಕಂಥದ್ದು ಹಲವು ಪದಾರ್ಥಗಳು, ಅನಂತ ಜೀವರು ಎಲ್ಲರೂ ನಮಗೆ ಮಾರ್ಗದರ್ಶಕರಾಗಿರುತ್ತಾರೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತ ಹೇಳಿದಂತೆ ಕೆಲವು ಮಾಡಬೇಕು, ಕೆಲವು ಮಾಡಬಾರದು ಅಂತ ತೋರಿಸೋದಕ್ಕೆ ಗುರುಗಳಿದ್ದಾರೆ, ಮಾಡಬೇಕು ಎಂದು ತೋರಿಸಿಕೊಡೋಕ್ಕೆ ಕೆಲವು ಗುರುಗಳಿದ್ದಾರೆ. ಹೇಗೆ ನಾವು ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ಅಂತ ನಾವು ವಿಭಾಗ ಮಾಡಿಕೊಂಡು ವಿಜ್ಞಾನವನ್ನು ಸಂಶೋಧನಾಂಗವಾಗಿ ನಾವು ತಿಳಿಯುತ್ತೇವೆ, ಹಾಗೆಯೇ ಅಂತರ್ದೃಷ್ಟಿ ಬಹಿರ್ದೃಷ್ಟಿ ಅಂತ ನಾವು ಹೇಗೆ ತಿಳಿಯುತ್ತೇವೆಯೋ ಹಾಗೆ ಯಾರಿಂದ ದೂರವಿರಬೇಕು, ಯಾರಿಂದ ಹತ್ತಿರವಿರಬೇಕು ಎಂಬ ತಿಳಿಸಿಕೊಡ್ತಕ್ಕಂಥವ್ರ ಗುರುಗಳೇ. ಆದ್ದರಿಂದ ಈ ಸಮಸ್ತ ಜೀವರೆಲ್ಲರೂ ಭಗವಂತನ ಪ್ರೇರಣಾನುಸಾರವಾಗಿಯೇ ಜನಿಸಿ ಬಂದಿದ್ದರಿಂದ ಎಲ್ಲರೂ ಭಗವಂತ ನಮಗೆ ಗುರುಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದರೆ ನಮಗೆ ಮುಖ್ಯ ಗುರಿಯಾದ ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಮುಕುಂದ ದಯಾ, ಮುಖ್ಯ ಭಗವಂತನ ಅನುಗ್ರಹ ಮಾತ್ರ ಸಾಧ್ಯ. ಆ ಭಗವಂತನೊಬ್ಬ ಏಕ ಏವ. ಗುರುಗಳಂತೆ ದೇವರು ಅನಂತ ಇದ್ದಾರೇನೋ? ಇಲ್ಲ. ಸ್ವತಂತ್ರನಾದ ಭಗವಂತ ಒಬ್ಬ ಮಾತ್ರ. ಸ್ವತಂತ್ರ ಅಂತ ಹೇಳಿದಾಗ, ಸಾರ್ವಭೌಮ ಅಂತ ಹೇಳಿದಾಗ ಏಕ ಮಾತ್ರ ಇರೋಕ್ಕೆ ಸಾಧ್ಯ. ಇಬ್ಬರು ಸ್ವತಂತ್ರ ವ್ಯಕ್ತಿಗಳಾಗಿದ್ದಾಗ ಸ್ವತಂತ್ರ ಶಬ್ದಕ್ಕೆ ಅರ್ಥ ಆಗುವುದಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಭಗವಂತನ ಎಲ್ಲ ಲಕ್ಷಣಗಳನ್ನು ಶ್ರೀ ಪುರಂದರದಾಸರು ಎಂದು ತೋರಿಸಿದ್ದಾರೆ. ಪರಮ ಪುರುಷೋತ್ತಮ ಎಂಬುದು ಸಕಲ ಶಾಸ್ತ್ರದ ಒಟ್ಟು ಸಾರವನ್ನೇ ಇಲ್ಲಿ ಹೇಳಿದಂತೆ ಆಯಿತು. ಅದು ಪ್ರಾರ್ಥನಾ ಶ್ಲೋಕದ ಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧಂತೆ ಚ ಮನೋರಥಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಎಂಬ ಮಂಗಳ ಶ್ಲೋಕದ ಪ್ರತಿಪಾದಕ ರೂಪವೇ ಪುರಾಣ ಪುರುಷೋತ್ತಮ ಎಂಬುದಾಗಿದೆ. ಇಂತಹ ದಿವ್ಯ ಮಹಿಮೆಯನ್ನು ತಿಳಿಸಿದ ಶ್ರೀಮದಾನಂದ ತೀರ್ಥರಿಗೆ, ಅವರ ಅನುಯಾಯಿಯಾಗಿ ಬಂದಂತಹ ಪುರಂದರದಾಸರಿಗೆ ವಿಶೇಷವಾದ ಅವರ ಅಚಿಂತ್ಯವಾದ ಅವರ ಸ್ವಾಮಿ, ಅವರ ಆರಾಧಕರಾದ ಪುರಂದರ ವಿಠಲನಿಗೆ ನಮಿಸಿ, ಈ ವಿಶೇಷ ಜ್ಞಾನ ನಮಗೆ ಒದಗಿದ್ದು ಕೇವಲ ನಮ್ಮ ಮಾತಾಪಿತರ ಅನುಗ್ರಹ ವಿಶೇಷದಿಂದ, ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ವಿಶೇಷ ನೆರವಿನಿಂದ, ಇವರಲ್ಲಿ ನಿಂತು ನಡೆಸಿದ ಮುಖ್ಯ ಪ್ರಾಣ ಭಾರತೀಪತಿ ವಾಯುದೇವರ ವಿಶೇಷ ಅನುಗ್ರಹ ರೂಪದಿಂದಲೇ ಸಮಸ್ಯವಾಗುವುದು. ಇವರೆಲ್ಲರೂ ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ರೂಪ ಭಗವಂತನೇ. ಅವನ ದಿವ್ಯ ಪ್ರಸಾದ ರೂಪವೇ ಇದಾಗಿದೆ ಎಂದು ನಾವು ಚಿಂತಿಸಬೇಕು. ಇವರೆಲ್ಲರ ಅನುಗ್ರಹ ರೂಪವನ್ನು ಸ್ಮರಣೆ ಮಾಡಬೇಕು ಮತ್ತು ನಮಸ್ಕರಿಸಬೇಕು. ಅದನ್ನು ಶ್ರೀ ಅಪೌರುಷೇಯವಾದ ವೇದದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಕೃತಸ್ಮರ ಕೃತಗಂ ಸ್ಮರ ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ. ಭೂಯಿಷ್ಟಾಂತೆ ನಮ ಉಕ್ತಿಮಿದೇಮ ಎಂದು ವಿನಮ್ರಿಸೋಣ. ಭಾರತೀಯ ರಮಣಿಕ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.